ನಾವು ನವೆಂಬರ್ 1 ಹೊಸ ವರ್ಷ ಅಂತ ಆಚರಿಸ್ತೀವಿ. ಆದರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ, ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವು ಯುಗಾದಿ ಹಬ್ಬನೇ ನಮಗೆ ಹೊಸ ವರ್ಷ ಆಗಿರುತ್ತೆ. ಆದರೂ ನಾವು ಇದನ್ನು ಹೊಸ ವರ್ಷ ಅಂತ ಆಚರಿಸೋದ್ರಿಂದ ಈ ದಿನ ನಾವೇನು ತಂದಿದ್ರೆ ನಮಗೆ ಶುಭ ಆಗುತ್ತೆ, ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲಲ್ಲಿ ಹಲವು ಕುತೂಹಲಕಾರಿ ವಿಡಿಯೋಗಳಿವೆ, ಹೋಗಿ ನೋಡಿ ಚೆಕ್ ಮಾಡಿ. ಇಷ್ಟ ಆದ ವಿಡಿಯೋನ ನೋಡಿ ಲೈಕ್ ಮಾಡಿ. ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಈಗ ಇನ್ನೇನು 2026 ಹೊಸ ವರ್ಷ ಬರ್ತಾ ಇದೆ. ಅದು ವಾಸ್ತುಶಾಸ್ತ್ರದ ಪ್ರಕಾರ ಈ ಹೊಸ ವರ್ಷದ ಆರಂಭಕ್ಕೂ ಮೊದಲೇ ನಾವು ಕೆಲವು ವಸ್ತುಗಳನ್ನ ಮನೆಗೆ ತರೋದ್ರಿಂದ ಮನೆಗೆ ಶುಭ ಆಗುತ್ತೆ, ಶುಭ ಫಲಗಳು ದೊರೆಯುತ್ತೆ ಅಂತ ಹೇಳ್ತೀವಿ. ಹಾಗಾದರೆ ಯಾವ ವಸ್ತುಗಳು ಅಂದರೆ 2025 ಅಂತ್ಯ ಆಗಿ ಕೆಲವೇ ದಿನ ಮಾತ್ರ ಇದೆ. ಹೊಸ ಉತ್ಸಾಹದಿಂದ ಪ್ರತಿಯೊಬ್ಬರು ಮನೆಗೆ ಹೊಸ ವಸ್ತುಗಳನ್ನ ತರಬೇಕು, ಹೊಸ ಆಲೋಚನೆಗಳನ್ನ ಮಾಡ್ತಿರ್ತೀವಿ. ಏನಾದರೂ ಒಂದು ಹೊಸ ಕಾರ್ಯಕ್ರಮವನ್ನು ಹಾಕ್ಕೊಂಡಿರ್ತೀವಿ, ನಮ್ಮ ಮನೆಗೆ ಏನಾದರೂ ಮಾಡಬೇಕು ಈ ವರ್ಷದಿಂದ ಏನಾದ್ರು ನಾವು ಪ್ಲ್ಯಾನ್ಗಳನ್ನ ಹಾಕ್ಕೊಂಡಿರ್ತೀವಿ. ಆದರೆ ಹಾಗೆ ಮನೆಗೆ ಕೆಲವೊಂದು ವಸ್ತುಗಳನ್ನ ತರೋದ್ರಿಂದ ಸಂತೋಷ, ಸಮೃದ್ಧಿ, ಧನ ಸಂಪತ್ತು ಕೂಡ ಬರುತ್ತೆ. ಅದರಲ್ಲಿ ಮೊದಲನೇ ವಸ್ತು ಯಾವುದಪ್ಪ ಅಂದರೆ ತಾಮ್ರದಿಂದ ಮಾಡಿರೋ ಸೂರ್ಯನ ಯಂತ್ರ. ತಾಮ್ರದಿಂದ ತಯಾರಿಸಿದ ಸೂರ್ಯ ಯಂತ್ರವನ್ನು ಮನೆಯ ಉತ್ತರದ ಪೂರ್ವ ದಿಕ್ಕಿನಲ್ಲಿ ಇಡುವುದು ತುಂಬ ಉತ್ತಮ. ಈ ಯಂತ್ರವು ನೆಲದಿಂದ 7 ಅಡಿ ಎತ್ತರದಲ್ಲಿ ಇರಿಸೋದ್ರಿಂದ ತುಂಬ ಶುಭವನ್ನು ಉಂಟು ಮಾಡುತ್ತೆ. ಹೊಸ ವರ್ಷದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸ್ನಾನ, ಪೂಜಾ ಇತ್ಯಾದಿಗಳನ್ನು ಮಾಡಿದ ನಂತರ ಸೂರ್ಯಯಂತ್ರದ ಮೇಲೆ ಗಂಗಾಜಲವನ್ನು ಸಿಂಪಡಿಸಿ ತಿಲಕವನ್ನು ಹಚ್ಚಿ ಪೂಜೆ ಮಾಡೋದು ತುಂಬ ಶುಭ ಅಂತ ಹೇಳ್ತಾರೆ. ಇನ್ನು ಎರಡನೇದಾಗಿ ಕುಬೇರ ಪ್ರತಿಮೆ. ಮನೆಯ ಉತ್ತರ ದಿಕ್ಕಿನಲ್ಲಿ ಅಂದರೆ ಹಣದ ಕೋಣೆಯಲ್ಲಿ ಕುಬೇರನ ಮೂರ್ತಿಯನ್ನು ಇಡೋದು ತುಂಬ ಶುಭ. ಇದು ಜಲತತ್ವದ ದಿಕ್ಕು ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ಈ ದಿಕ್ಕಿನಲ್ಲಿ ನೀರಿಗೆ ಸಂಬಂಧಿಸಿದ ವಸ್ತುಗಳನ್ನು ಇಡೋದು ಕೂಡ ಹೆಚ್ಚಿನ ಲಾಭವನ್ನು ಉಂಟು ಮಾಡುತ್ತೆ. ಕುಬೇರನ ಪ್ರತಿಮೆ ಇಟ್ಟು ಕುಬೇರನ ಪೂಜೆಯನ್ನು ಮಾಡೋದ್ರಿಂದ ಕೂಡ ನಮಗೆ ಹಣಕಾಸಿನ ಅಭಿವೃದ್ಧಿ, ಶುಭ, ಸಮೃದ್ಧಿ ಎಲ್ಲ ಆಗುತ್ತೆ. ಇನ್ನು ಗೋಮತಿ ಚಕ್ರ ಅಂದರೆ ಲಕ್ಷ್ಮಿಯ ಸ್ವರೂಪ ಅಂತಲೇ ಹೇಳ್ತೀವಿ. ಇನ್ನು ಗೋಮತಿ ಚಕ್ರದಲ್ಲಿ ಲಕ್ಷ್ಮೀದೇವಿ ವಾಸಸ್ಥಳ ಅಂತ ಕೂಡ ಹೇಳ್ತೀವಿ. ಹಾಗಾಗಿ ಯಾವ ಮನೆಯಲ್ಲಿ ಗೋಮತಿ ಚಕ್ರ ಇರುತ್ತೋ ಆ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ವಾಸ ಮಾಡ್ತಾಳೆ ಅಂತ ಹೇಳ್ತಾರೆ. ನೀವು ಯಾರು ಹೊಸ ವರ್ಷದ ಆರಂಭಕ್ಕೂ ಮೊದಲು ಗೋಮತಿ ಚಕ್ರವನ್ನು ತಂದು ನೀವು ಹಣ ಇಡುವಂಥ ತಿಜೋರಿಯಲ್ಲಿ, ಅಂದರೆ ಹಣ ಎಲ್ಲಿಡ್ತೀರೋ ಆ ಸ್ಥಳದಲ್ಲಿ, ನೀವು ಬೀರೋ ಅಥವಾ ಎಲ್ಲಿ ಇಡ್ತಿರ್ತೀರೋ ಅಲ್ಲಿ ಇಡೋದ್ರಿಂದ ಕೂಡ ಶುಭ, ಸಮೃದ್ಧಿ ಆಗುತ್ತೆ. ನೆಕ್ಸ್ಟು ಶ್ರೀಯಂತ್ರನೂ ಕೂಡ ಲಕ್ಷ್ಮೀ ದೇವಿಯನ್ನು ಪ್ರತಿನಿಧಿಸುವ ಯಂತ್ರ. ಹಾಗಾಗಿ ಯಾವ ಮನೆಯಲ್ಲಿ ಶ್ರೀಚಕ್ರ ಇರುತ್ತೋ ಆ ಮನೆಯಲ್ಲಿ ದೇವಿ ನೆಲೆಸಿರ್ತಾಳೆ. ದೇವಿ ನೆಲೆಸಿದ್ರೆ ಅಲ್ಲಿ ಆ ಮನೆಗೆ ಧನಕ್ಕಾಗಲಿ ಸಂಪತ್ತಿಗಾಗಲಿ ಯಾವುದೇ ಕೊರತೆ ಇರೋದಿಲ್ಲ ಅಂತ ಹೇಳ್ತಾರೆ. ಈ ಯಂತ್ರಕ್ಕೂ ಕೂಡ ಪ್ರತಿನಿತ್ಯ ನೀರನ್ನು ಸಿಂಪಡಿಸಿ ಪೂಜೆಯನ್ನು, ಅರಿಶಿನ ಕುಂಕುಮನ ಹಾಕಿ ಪೂಜೆಯನ್ನು ಮಾಡೋದ್ರಿಂದ ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದ ಆಗುತ್ತೆ. ಹಾಗಾದರೆ ಇದನ್ನು ಯಾವ ದಿಕ್ಕಲ್ಲಿ ಇಡಬೇಕು ಅಂದರೆ ಇದನ್ನು ಪೂರ್ವ ದಿಕ್ಕಿನಲ್ಲಿ ಇರಿಸೋದು ತುಂಬ ಶುಭ. ಇದರಿಂದಾಗಿ ನಕಾರಾತ್ಮಕತೆ ಆ ಮನೆಯಲ್ಲಿ ಏನಾದರೂ ಇದ್ದರೆ ಅದು ಹೊರಗೋಗಿ ಧನ ಸಂಪತ್ತೆಲ್ಲ ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿನಿತ್ಯ ಸ್ನಾನ ಮಾಡಿದ ನಂತರ ಶ್ರೀಯಂತ್ರಕ್ಕೂ ಕೂಡ ಅರಿಶಿನ, ಹೂವು, ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡೋದ್ರಿಂದ ಆ ಮನೆಗೆ ಶುಭ ಆಗುತ್ತೆ. ಇನ್ನು ನೆಕ್ಸ್ಟು ಲೋಹದ ಆಮೆ ಮನೆಯಲ್ಲಿದ್ದರೆ ತುಂಬ ಶುಭ ಅಂತ ಹೇಳ್ತಾರೆ. ಹಾಗಾಗಿ ನೀವು ಲೋಹದ ಆಮೆ ಇನ್ನೂ ಇಟ್ಟಿಲ್ಲ ಅಂದರೆ ಅದನ್ನು ತಂದು ಇಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಅದು ಹಣ ಮತ್ತು ವೈಭವವನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ ನೀವು ಇದನ್ನು ಉತ್ತರ ದಿಕ್ಕಿನಲ್ಲಿ ಈ ಲೋಹದ ಆಮೆಯನ್ನು ಇಡೋದ್ರಿಂದ ಆ ಮನೆಗೆ ಧನ, ಸಂಪತ್ತು, ಯಶಸ್ಸು ಕೂಡ ಲಭಿಸುತ್ತೆ. ಇನ್ನು ಆನೆಯ ಮೂರ್ತಿಯನ್ನು ನೀವು ಮನೆಗೆ ತರೋದ್ರಿಂದ ಇದು ಕೂಡ ಸಂಪತ್ತು, ಸಮೃದ್ಧಿಯನ್ನು ತೋರಿಸುತ್ತೆ. ಇದನ್ನು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇರೋದು ತುಂಬ ಶುಭ. ಆನೆಯ ಮೂರ್ತಿಯನ್ನು ಮನೆಗೆ ತಂದು ಇಡೋದ್ರಿಂದ ಆ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ತುಂಬ ಹೆಚ್ಚಾಗುತ್ತೆ. ಅಂದರೆ ಸಕಾರಾತ್ಮಕತೆ ತುಂಬ ಹೆಚ್ಚಿ ಆ ಮನೆಯಲ್ಲಿ ಶಾಂತಿ ತರಿಸುತ್ತೆ ಮತ್ತು ಆರ್ಥಿಕ ಅಂದರೆ ಹಣಕಾಸಿನ ಪರಿಸ್ಥಿತಿ ವೃದ್ಧಿಯಾಗುತ್ತೆ. ಇನ್ನು ಗಣೇಶ ಮತ್ತು ಲಕ್ಷ್ಮಿಯ ಮೂರ್ತಿ. ನಾವು ಗಣೇಶ ಮತ್ತು ಲಕ್ಷ್ಮಿಯ ಮೂರ್ತಿಯನ್ನು ತಂದು ಪೂಜೆ ಮಾಡೋದ್ರಿಂದ ಇದನ್ನು ಮನೆ ದೇವರ ಕೋಣೆಯಲ್ಲೇ ಇಡಬೇಕು. ಇಟ್ಟು ಪೂಜೆ ಮಾಡೋದ್ರಿಂದ ಯಶಸ್ಸು, ಮಾನಸಿಕ ಶಾಂತಿ, ಸಂಪತ್ತು ಇತ್ಯಾದಿಗಳು ಅಂದರೆ ಮನೆಯಲ್ಲಿ ತುಂಬ ಪಾಸಿಟಿವ್ ವೈಬ್ಸು ಹೆಚ್ಚಾಗುತ್ತೆ. ಇನ್ನು ಇಷ್ಟಲ್ಲದೆ ನವಿಲನ್ನು ನಾವು ನೋಡಿರ್ತೀವಿ. ನವಿಲು ಅಂದರೆ ಶ್ರೀಕೃಷ್ಣನ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದದ್ದು. ಹಾಗಾಗಿ ನವಿಲುಗರೆಯನ್ನು ಮನೆಯಲ್ಲಿ ಇಡೋದ್ರಿಂದ ಅಲ್ಲೂ ಕೂಡ ಯಾವುದೇ ಮನೆಯಲ್ಲಿ ಏನೇ ವಾಸ್ತು ದೋಷಗಳಿದ್ರೂ ಅದು ನಿವಾರಣೆಯಾಗಿ ಅಲ್ಲಿ ಪಾಸಿಟಿವ್ ವೈಬ್ಸ್ ಹೆಚ್ಚುತ್ತೆ, ಅಂದರೆ ಸಕಾರಾತ್ಮಕತೆ ಹೆಚ್ಚುತ್ತೆ ಅಂತ ಹೇಳ್ತಾರೆ.
ಹಾಗಾಗಿ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚೋದಕ್ಕೋಸ್ಕರ ದೇವರ ಕೋಣೆ ಅಥವಾ ಮುಖ್ಯ ಬಾಗಿಲಿನ ಬಳಿ ನವಿಲುಗರಿಯನ್ನು ಇಡಬೇಕು. ನೆಕ್ಸ್ಟು ಬಿದಿರಿನ ಗಿಡ ಇರೋದ್ರಿಂದ ಸೌಭಾಗ್ಯ, ಅಭಿವೃದ್ಧಿ, ಹಣಕಾಸು ಹೆಚ್ಚುತ್ತೆ. ಹಾಗಾಗಿ ಡ್ರಾಯಿಂಗ್ ರೂಮ್ ಅಥವಾ ಆಫೀಸ್ ರೂಮಲ್ಲಿ ಬಿದಿರಿನ ಗಿಡವನ್ನು ಇಟ್ಟಿರೋದನ್ನು ನೋಡಿರ್ತೀರ. ಅದಿಡೋದ್ರಿಂದ ಮಾನಸಿಕ ಶಾಂತಿ ಕೂಡ ಹೆಚ್ಚುತ್ತೆ. ಯಾವಾಗಲೂ ಸ್ವಚ್ಛವಾದ ನೀರಿನಲ್ಲಿ ಇಡುವಂಥ ಬಿದಿರಿನ ಗಿಡವನ್ನು ಇಡೋದು ತುಂಬ ಒಳ್ಳೆಯದು. ಸಮಯಕ್ಕೆ ಸರಿಯಾಗಿ ಅದರ ನೀರನ್ನು ಕೂಡ ಬದಲಾಯಿಸಬೇಕು, ಆಗ ಮಾತ್ರ ಇದು ಶುಭ ಫಲವನ್ನು ನೀಡುತ್ತೆ. ಇದು ಹೊಸ ವರ್ಷದ ಒಳಗಡೆ ನೀವು ತಂದು ಮನೆಯಲ್ಲಿ ಇಡುವಂಥ ವಸ್ತುಗಳು. ಈ ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲಲ್ಲಿ ಇನ್ನೂ ಹಲವು ಕುತೂಹಲಕಾರಿ ವಿಡಿಯೋಗಳಿವೆ, ಅವುಗಳನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.